ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ.
ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ. ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯನ್ನ ಸರ್ಕಾರ ರಚನೆ ಮಾಡಿದೆ. ಡಿಜಿ ಅಂಡ್ ಐಜಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಈ ಎಎನ್ಟಿಎಫ್. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಎಎನ್ಟಿಎಫ್ ಮೇಲ್ವಿಚಾರಣೆ ಕೂಡ ಮಾಡುತ್ತೆ. ಠಾಣೆಗಳಲ್ಲಿ ದಾಖಲಾದಂತಹ ನಾರ್ಕೋಟಿಕ್ ಕೇಸ್ಗಳ ಮೇಲ್ವಿಚಾರಣೆ ಆಗುತ್ತೆ. 388 ವಿವಿಧ ದರ್ಜೆಯ ಹುದ್ದೆಗಳೊಂದಿಗೆ ಕಾರ್ಯಪಡೆಯ ರಚನೆ ಆಗಿದೆ. ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿರುವಂತಹದ್ದು. ಈ ರೀತಿ ಈ ವಿಂಗ್ ಕೆಲಸ ಮಾಡಲಿಕ್ಕಿದೆ. 388 ವಿವಿಧ ಹುದ್ದೆಯ ಜೊತೆಗೆ ನಕ್ಸಲ್ ನಿಗ್ರಹ ಪಡೆಯ 56 ಹುದ್ದೆಗಳು ಎಎನ್ಟಿಎಫ್ಗೆ ವರ್ಗಾವಣೆ ಆಗಿದೆ.